ಆಂಗ್ಲರ ನಾಡಿನಲ್ಲಿ ಟಿ20 ಸರಣಿ ಸೋತಿರುವಂತಹ ಭಾರತ ಇವತ್ತು ಕೊನೆಯ ಪಂದ್ಯವನ್ನು ಆಡಬೇಕಿದೆ. ಟೀಮ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಈ ಪಂದ್ಯವನ್ನು ಕೂಡ ಗೆಲ್ತಾರೆ ಅನ್ನೋದು ಡೌಟೇ ಇದೆ. ಹೀಗಿದ್ರೂ ಕೂಡ ಅಲ್ಪ ಸ್ವಲ್ಪ ಮರ್ಯಾದೆನಾದ್ರೂ ಕೂಡ ಉಳಿಬೇಕು ಅಂದ್ರೆ ಗೆಲ್ಲಲೇಬೇಕು. ಮತ್ತೊಂದು ಕಡೆ ಇಂಗ್ಲೆಂಡ್ ಆಟಗಾರರು ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡುವಂತ ಟಾರ್ಗೆಟ್ ನಲ್ಲಿದ್ದಾರೆ. ಸೊ ಇಂಥ ಕ್ರೂಷಿಯಲ್ ಮ್ಯಾಚ್ಗೆ ಶ್ರೇಯಸ್ ಅಯ್ಯರ್ ಪಡೆಯ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಅನಿವಾರ್ಯವಿದೆ. ಹಾಗಾದ್ರೆ ಇಂದಿನ ಪಂದ್ಯಕ್ಕೆ ಹೇಗಿರುತ್ತೆ ಫೈನಲ್ ಸ್ಕ್ವಾಡ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀನಿ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರ್ಲೆಂಡ್ ವಿರುದ್ಧದ ಸರಣಿಯಲ್ಲಾಗ್ಲಿ ಅಥವಾ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಲ್ಲಾಗ್ಲಿ ಭಾರತ ಯಾವ ಪಂದ್ಯದಲ್ಲೂ ಕೂಡ ಟಫ್ ಫೈಟ್ ಕೊಡ್ಲೇ ಇಲ್ಲ. ಬ್ಯಾಟಿಂಗ್ ನಲ್ಲೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬೌಲಿಂಗ್ ನಲ್ಲೂ ಕೂಡ ಕಂಟ್ರೋಲ್ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಟಿ20 ವಿಶ್ವಕಪ್ ಆದ್ಮೇಲೆ 6 ಪಂದ್ಯಗಳನ್ನು ಆಡಿದ್ರು ಕೂಡ ಒಂದೇ ಒಂದು ಗೆಲುವು ಸಿಕ್ಕಿಲ್ಲ. ಈಗ 7ನೇ ಪಂದ್ಯಕ್ಕೆ ರೆಡಿಯಾಗಿದ್ದು ಇಲ್ಲಾದ್ರೂ ಕೂಡ ಗೆಲ್ಲಲೇಬೇಕಿದೆ. ಸೊ ಈ ಪಂದ್ಯಕ್ಕೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11ಗೆ ಬರುವಂತ ಸಾಧ್ಯತೆಗಳಿದೆ. ತಿಲಕ್ ವರ್ಮಾ ಹೊರಗಿಟ್ಟು ಸಂಜುಗೆ ಮತ್ತೆ ಚಾನ್ಸ್. ಕಳೆದ 3 ಪಂದ್ಯಗಳಿಂದ ಬೆಂಚ್ಗೆ ಸೀಮಿತವಾಗಿರುವಂತಹ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಸಂಜು ಸ್ಯಾಮ್ಸನ್ ಅವರ ಇಂದಿನ ಪಂದ್ಯಕ್ಕೆ ಮತ್ತೆ ಪ್ಲೇಯಿಂಗ್ 11ಗೆ ತರೋಕೆ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಿದೆ. ಹಾಗಂತ ಅಭಿಷೇಕ್ ಶರ್ಮಾ ಹಾಗೆ ವೈಭವ್ ಸೂರ್ಯವಂಶಿ ಓಪನಿಂಗ್ ಜೋಡಿಯನ್ನ ಬೇರೆ ಮಾಡಲ್ಲ, ಬದಲಿಗೆ ಮಿಡಲ್ ಆರ್ಡರ್ಗೆ ಸರ್ಜರಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿರುವಂತ ತಿಲಕ್ ವರ್ಮಾರನ್ನ ಮಧ್ಯಮ ಕ್ರಮಾಂಕದಲ್ಲಿ ಅವರನ್ನ ರೆಸ್ಟ್ ಮಾಡಿಸಿ ಸಂಜು ಸ್ಯಾಮ್ಸನ್ಗೆ ಅವಕಾಶವನ್ನ ನೀಡೋದು ಬೆಸ್ಟ್ ಎನ್ನೋದು ಪ್ಲಾನ್ ಇದೆ. ಹಾಗೆ ವಾಷಿಂಗ್ಟನ್ ಸುಂದರ್ ಅವರನ್ನು ಕೂಡ ಹೊರಗಿಡಬೇಕಾಗುತ್ತೆ. ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಯಾವುದರಲ್ಲೂ ಕೂಡ ವಾಷಿಂಗ್ಟನ್ ಸುಂದರ್ ಭಾರತ ತಂಡಕ್ಕೆ ನೆರವಾಗ್ತಿಲ್ಲ, ಒಂದು ರೀತಿಯಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದ್ದಾರೆ. ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅವರನ್ನ ತಂಡದಿಂದ ಹೊರಗಿಟ್ಟು ಮತ್ತೊಬ್ಬ ಆಲ್ರೌಂಡರ್ ಸೂರ್ಯಾಶ್ ಶೆಡ್ಗೆಗೆ ಅಂತಿಮ ಪಂದ್ಯದಲ್ಲಿ ಚಾನ್ಸ್ ನೀಡೋಕೆ ಬಿಸಿಸಿಐ ಮೂಲಗಳು ಸಿದ್ಧವಾಗಿರುವಂತದ್ದು. ಹಾಗಾದ್ರೆ ಹೇಗಿರುತ್ತೆ ಇಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಅಭಿಷೇಕ್ ಶರ್ಮಾ ಹಾಗೆ ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಈ ಪಂದ್ಯಕ್ಕೂ ಕೂಡ ಕಂಟಿನ್ಯೂ ಆಗ್ತಾರೆ. ಇಬ್ಬರು ಕೂಡ ಪವರ್ ಹಿಟ್ಟರ್ಗಳೇ. ಬಟ್ ಕೆಳ ಪಂದ್ಯಗಳಿಂದ ಅವರಿಗೆ ಅವ್ರ ರೀತಿಯಾದಂಥ ಬ್ಯಾಟಿಂಗ್ ಅನ್ನ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ವಿದೇಶಿ ಪಿಚ್ಗಳಲ್ಲಿ ಅವರಿಗೆ ಅವಕಾಶಗಳು ಸಿಕ್ಕರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಬಟ್ ಒನ್ಸ್ ಅಗೇನ್ ಈ ಇಬ್ಬರ ಜೋಡಿಯೇ ಮತ್ತೆ 5ನೇ ಪಂದ್ಯದಲ್ಲೂ ಕೂಡ ಓಪನಿಂಗ್ ಜೋಡಿಯಾಗಿ ಇಂಗ್ಲೆಂಡ್ ವಿರುದ್ಧ ಅಖಾಡಕ್ಕಿಳಿಯೋದು ಕನ್ಫರ್ಮ್ ಇದೆ. ಇನ್ನು ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಸೊ ಇಶಾನ್ ಕಿಶನ್ ಕೂಡ ಟಿ20 ವಿಶ್ವಕಪ್ ಆದ್ಮೇಲೆ ಅವ್ರಿಗೂ ಕೂಡ ಬ್ಯಾಟಿಂಗ್ ನಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟ್ ಅಥವಾ ಸಾಥ್ ಸಿಗ್ತಾ ಇಲ್ಲ. ಸೊ ಅವರ ಬ್ಯಾಟಿಂಗ್ ಕೂಡ ಸದ್ದು ಮಾಡ್ತಾ ಇಲ್ಲ, ಸ್ವಲ್ಪ ಪ್ರೆಷರ್ನಲ್ಲಿರುವಂತೆ ಕಾಣ್ತಾ ಇದೆ. ಜೊತೆಗೆ ಬೇಗನೆ ಔಟ್ ಆಗ್ತಿದ್ದಾರೆ. ಈವನ್ IPL ನಲ್ಲೂ ಕೂಡ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನೀಡಿದ್ದು ಇಶಾನ್ ಕಿಶನ್. ಬಟ್ ಈಗ ಭಾರತ ಪರ ಟಿ20 ಸರಣಿಗಳು ಸ್ಟಾರ್ಟ್ ಆಗಿ 2 ಸರಣಿಗಳಾದ್ರೂ ಕೂಡ ಇಶಾನ್ ಕಿಶನ್ ಕಡೆಯಿಂದಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಇನ್ನೂ ಕೂಡ ಬಂದಿಲ್ಲ. ಸೊ ಇಶಾನ್ ಫಾರ್ಮ್ಗೆ ಬರೋದು ಕೂಡ ತುಂಬಾನೇ ಮುಖ್ಯ ಇದೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ನಂಬರ್ 4 ನಲ್ಲಿ ಬರ್ತಾರೆ. ಸೊ ಶ್ರೇಯಸ್ ಅಯ್ಯರ್ಗೆ ಒಂದು ರೀತಿಯಾಗಿ ಕ್ಯಾಪ್ಟನ್ ಆಗಿ ಸಕ್ಸಸ್ ಸಿಗ್ತಿಲ್ಲ ಅನ್ನುವಂಥ ಪ್ರೆಷರ್ ಇದೆ. ಜೊತೆಗೆ ಇಂಡಿವಿಜುವಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಬಟ್ ಹೇಗಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಶ್ರೇಯಸ್ ತುಂಬಾ ಚೆನ್ನಾಗಿ ಆಡಿದ್ರು, 80 ರನ್ಸ್ ಕೂಡ ಬಂದಿತ್ತು. ಸೊ ಶ್ರೇಯಸ್ ನಂಬರ್ 4 ಅಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ನಂಬರ್ 5 ನಲ್ಲಿ ಇಲ್ಲಿ ಸರ್ಜರಿಯನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿದ್ರೂ ಕೂಡ ತಿಲಕ್ ವರ್ಮಾರನ್ನ ಬೆಂಚ್ ಕಾಯಿಸಿ ಸಂಜು ಸ್ಯಾಮ್ಸನ್ ರನ್ನ ತರಬೇಕು ಅಥವಾ ಅವ್ರಿಗೆ ಮತ್ತೆ ಅವಕಾಶ ಸಿಗಬೇಕು ಅಂತೇಳಿ ಈಗ ಮ್ಯಾನೇಜ್ಮೆಂಟ್ ತೀರ್ಮಾನವನ್ನ ಮಾಡಿರುವಂಥದ್ದು. ತಿಲಕ್ ವರ್ಮಾ ಏಷ್ಯಾ ಕಪ್ನಲ್ಲಿ ಬಿಟ್ರೆ, ಕಳೆದ ಏಷ್ಯಾ ಕಪ್ನಲ್ಲಿ ಬಿಟ್ರೆ ಅನಂತರದಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ. IPL ನಲ್ಲೂ ಕೂಡ ಹೇಳಿಕೊಳ್ಳುವಂತ ಇನ್ನಿಂಗ್ಸ್ ಬಂದಿಲ್ಲ. ಹೀಗಿದ್ರೂ ಕೂಡ ಸಲ ಅವಕಾಶ ಕೊಟ್ಟರು ಕೂಡ ಅದನ್ನ ಬಳಸ್ಕೊಳ್ತಾ ಇಲ್ಲ. ಸೊ 1-2 ಪಂದ್ಯಗಳಲ್ಲಿ ಬೆಂಚ್ ಕಾಯಿಸೋದು ಬೆಟರ್ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ತಿಲಕ್ಗೆ ಕಂಪೇರ್ ಮಾಡಿದ್ರೆ ಬಹುಶಃ ಸಂಜು ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ಶಿವಮ್ ದುಬೆ, ಸೂರ್ಯಾಶ್ ಶೆಡ್ಗೆ ಹಾಗೆ ಅಕ್ಷರ್ ಪಟೇಲ್ ಆಡ್ತಾರೆ. ಶಿವಮ್ ದುಬೆ ಹಾಗೆ ಅಕ್ಷರ್ ಪಟೇಲ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತರು, ಜೊತೆಗೆ ಸಾಕಷ್ಟು ICC ಟೂರ್ನಮೆಂಟ್ಗಳಲ್ಲೂ ಕೂಡ ಆಡಿರುವಂತ ಅನುಭವ ಇದೆ. ಇನ್ನು ಸೂರ್ಯಾಶ್ ಶೆಡ್ಗೆ ಅವರ ಕರಿಯರ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಬಟ್ ಅವ್ರ ಕಡೆಯಿಂದ
ಇನ್ನೂ ಒಳ್ಳೆಯ ಅದ್ಭುತವಾದಂಥ ಪ್ರದರ್ಶನವನ್ನು ನಿರೀಕ್ಷೆ ಮಾಡಬೇಕಿದೆ. ಇನ್ನು ಪ್ರಿನ್ಸ್ ಯಾದವ್ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ, ಸೊ ಕಂಟಿನ್ಯೂ ಆಗ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಹಾಗೆ ಹರ್ಷಿತ್ ರಾಣಾ ಪ್ಲೇಯಿಂಗ್ 11ನಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇಲ್ಲಿ ಪ್ರಸಿದ್ಧ ಕೃಷ್ಣ ಹಾಗೆ ಹರ್ಷಿತ್ ರಾಣಾ ನಡುವೆ ಸ್ವಲ್ಪ ಡೌಟ್ ಇದೆ ಯಾರನ್ನ ಆಡಿಸ್ತಾರೆ ಅಂತೇಳಿ. ಬಟ್ ಪ್ರಸಿದ್ಧ ಕೃಷ್ಣಗೆ ಕಂಪೇರ್ ಮಾಡಿದರೆ ಹರ್ಷಿತ್ ರಾಣಾ ಈಗ ಸೀರೀಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಆಡಿರಲಿಲ್ಲ ಇಂಜುರಿ ಅಂತೇಳಿ. ಸೊ ಅವ್ರು ಕಂಪ್ಲೀಟಾಗಿ ರಿಕವರ್ ಆಗಿದ್ರೆ ಇವತ್ತಿನ ಪಂದ್ಯದಲ್ಲಿ ಆಡ್ತಾರೆ. ಇಲ್ಲದೇ ಇದ್ರೆ ಒನ್ಸ್ ಅಗೇನ್ ಮತ್ತೆ ಪ್ರಸಿದ್ಧ ಕೃಷ್ಣ ಅವರ ಕಡೆನೆ ಟೀಮ್ ಇಂಡಿಯಾ ನೋಡಬೇಕಾಗುತ್ತೆ. ಹೀಗೆ ಭಾರತ ಪ್ಲೇಯಿಂಗ್ 11ನಲ್ಲಿ 2 ಬದಲಾವಣೆಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಆ್ಯಂಡ್ ಅನಿವಾರ್ಯ ಕೂಡ ಇದೆ. ಮೇನ್ಲಿ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಲೇಬೇಕು. ಮೊದಲೆಲ್ಲ ಭಾರತ T20 ತಂಡ ಅಂದರೆ ಜಗತ್ತಿನಲ್ಲೇ ಮೋಸ್ಟ್ ಡೇಂಜರಸ್ ಬ್ಯಾಟಿಂಗ್ ಟೀಮ್ ಅಂತ ಇದ್ರು. ಆದರೆ ಕಳೆದ 2 ವಾರಗಳಲ್ಲೇ ವೀಕೆಸ್ಟ್ ತಂಡಗಳ ಸಾಲಿಗೆ ಬಂದು ನಿಂತಿದ್ದಾರೆ. ಇನ್ನಾದರೂ ಕೂಡ ಬೌನ್ಸ್ ಬ್ಯಾಕ್ ಮಾಡಲೇಬೇಕು. ಇಲ್ಲದೇ ಇದ್ರೆ ಟೀಮ್ ಇಂಡಿಯಾದ ಡೌನ್ಫಾಲ್ ಇಷ್ಟಕ್ಕೆ ನಿಲ್ಲಲ್ಲ. ನಮಸ್ಕಾರ.